ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಪ್ರಾರ್ಥನಾ ಕಾಲೇಜಿನ ಪ್ರಾಚಾರ್ಯರೇ, ನಾನು ಸರಿ ಹೇಳ್ತಾ ಇದ್ದೀನಲ್ರಿ? ಪ್ರಾರ್ಥನಾ ಕಾಲೇಜಿನ ಪ್ರಾಚಾರ್ಯರೇ, ಪ್ರಾರ್ಥನಾ ಕಾಲೇಜಿನ ಪ್ರಾಚಾರ್ಯರೇ ಇವತ್ತು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ದೇಹಿ ಕಾದಂಬರಿ ಕುರಿತು ಮಾತಾಡಲಿಕ್ಕೆ ಬಂದಂಥ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಅವರೇ, ಕೃಷ್ಣ ಹರಿದಳು ಕಾದಂಬರಿ ಕುರಿತು ಮಾತಾಡಲು ಬಂದಂಥ ಹಸ್ತಪ್ರತಿಶಾಸ್ತ್ರ ವಿಭಾಗದ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಡಾಕ್ಟರ್ ವೀರೇಶ್ ಪಡಿಗೇರ್ ಅವರೇ, ಮುಖ್ಯ ಅತಿಥಿ ರಾಘವೇಂದ್ರ ರಾವ್ ಅನುಬಳ್ಳೆ, ಉಪನ್ಯಾಸಕರು, ಕ್ರಿಯೇಟಿವ್ PU ಕಾಲೇಜ್ ಕಾರ್ಕಳ ಸರೇ ಅವರೇ, ಬಾಳಾಸಾಹೇಬ್ ಲೋಕಾಪುರ ಅವರೇ, ಎಲ್ಲ ಸಾಹಿತ್ಯ ಆಸಕ್ತರೇ. ಸಾಹಿತ್ಯದ ಒಬ್ಬ ಸಾಮಾನ್ಯ ಓದುಗನನ್ನು ತಂದು ಈ ಪುಸ್ತಕ ಯಾಕೆ ಬಿಡುಗಡೆ ಮಾಡಲಿಕ್ಕೆ ಗೊತ್ತಿಲ್ಲ. ಸಾಮಾನ್ಯ ಜನನೂ ಈ ಪುಸ್ತಕ ಓದಬೇಕು ಅನ್ನೋ ಉದ್ದೇಶ ಇರಬೇಕು. ಪ್ರಾಯಶಃ ಆ ದೃಷ್ಟಿಯಿಂದ ನಾನೇನು ಬರೆಯೋವಲ್ಲ, ಆದರೆ ಒಳ್ಳೇದೇನೇನು ಸಿಗ್ತದನ್ನೆಲ್ಲ ಓದ್ತೀನಿ ಅಷ್ಟೇ. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್ 4 ಭಾಷೆಗಳಲ್ಲಿ ನಾನು ಓದ್ತೀನಿ. ಇಲ್ಲಿ ಮುಖ್ಯವಾಗಿ ಸಾಹಿತ್ಯದ ಓದುಗ ಒಂದು ಭಾಗ, ಇನ್ನೊಂದು ಭಾಗ ಬಾಳಾಸಾಹೇಬ್ ಲೋಕಾಪುರ ಅವ್ರದ್ದು ಮತ್ತು ನಮ್ಮದು ಸಂಬಂಧ. ನಾನು ಯಾವ ಶಾಲೆಯಲ್ಲಿ ಕಲ್ತಿದ್ದೀನಿ ಅದೇ ಶಾಲೆಯಲ್ಲಿ ಅವರು ಕಲ್ತಿದ್ದಾರೆ. ಆನಂತರ ಅವರು 35 ವರ್ಷ ಬಾಗಲಕೋಟೆ, 35 ವರ್ಷ ಅಂದರೆ ಜಾಸ್ತಿನ ಬಾಗಲಕೋಟೆ ಅಲ್ಲಿ ಸಕ್ಕರೆ ವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ, ಆಮೇಲೆ ಪ್ರಾಚಾರ್ಯರಾಗಿ, ಆಮೇಲೆ ಇಲ್ಲಿ ಬಂದರು. ಹಾಗೆ ನೋಡಿದ್ರೆ ಅವ್ರದ್ದು ನಮ್ಮದು ಸ್ನೇಹ ಅವರ ನಿವೃತ್ತಿಯ ನಂತರನೇ ಇಲ್ಲಿ ಬಂದ ನಂತರ. ಆದರೆ ನಾವಿಬ್ಬರು ಒಂದೇ ಸ್ಕೂಲಿನ ವಿದ್ಯಾರ್ಥಿಗಳದ್ದು ಒಂದು ಭಾಗ. ಮತ್ತು ಇನ್ನೊಂದು ಭಾಗ ಏನೋ ನಮಗೂ ಅವ್ರಿಗೂ ಅವೇನೋ ತಂತಿ ಹೊಂತ ಅಂತಾರಲ್ಲ, ಹಂಗೆ ತಂತಿ ಹೊಂದಿದ್ದವು. ಹಂಗೆ ನೋಡಿದ್ರೆ ವೈಚಾರಿಕವಾಗಿ ಸ್ವಲ್ಪ ನಾನು ರೈಟ್ ವಿಂಗ್ ಇದ್ದರೆ ಅವ್ರು ಸ್ವಲ್ಪ ಲೆಫ್ಟ್ ವಿಂಗ್. ಆದರೆ ನಮ್ಮ ದೋಸ್ತಿಗೆ ಈ ಲೆಫ್ಟು ರೈಟು ಯಾವುದೂ ಅಡಚಣೆ ಆಗಿಲ್ಲ. ವೈಯಕ್ತಿಕ ಸ್ನೇಹಕ್ಕೆ ಇದು ಯಾವುದೂ ಅಡಚಣೆ ಆಗಬಾರ್ದು. ಹೋಗಲ್ರಿ ಕುಂದರ್ಗವ್ರ? ಹೀಗಾಗಿ ಇಲ್ಲಿ ಬಂದಾಗ ನಡೆದು ಬಾಳಾಸಾಹೇಬ್ರದ್ದು ನಮ್ಮದು ಒಳನಾಟ. ಬಹುಶಃ ವಾರದಾಗ ಒಂದು ಸಲ ಭೇಟಿ ಆಗಲಿಲ್ಲ ಅಂದ್ರೆ ಅವರು ಚಟಪಡಿಸ್ತಾರೆ, ನಾವು ಚಟಪಡಿಸ್ತೀವಿ. ಜರಿಯವ್ರ ಕಡೆಯಿಂದ ಹೇಳಿ ಕಳಿಸ್ತಾರೆ, ಬರ್ತಾರೆ, ಅವ್ನು ತಾಸು ಕೂತು ಮಾತಾಡ್ತೀವಿ. ಮತ್ತು ಅವ್ರದ್ದು ಸಾಹಿತ್ಯದ ಕೃಷಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅವರ ಸದಸ್ಯತ್ವ ನಮ್ಮ ಅಥಣಿಗೆ ಒಂದು ಅಮೃತ ಸಿಂಚನವಾಗಿ ಬಂದಿದೆ ಅಂತ ಹೇಳಿದ್ರೆ ನಾನೇನು ಅತಿಶಯೋಕ್ತಿ ಹೇಳ್ತೀನಿ ಅಂತಲ್ಲ. ನಮ್ಮ JE ಸೊಸೈಟಿಯ ಲೋಕಾಪುರ ಕಾಲೇಜಿನ ಅನೇಕ ಸಾಹಿತ್ಯಿಕ ಚಟುವಟಿಕೆಗಳಿಗೆ ಇವತ್ತು ನೀರು ಗೊಬ್ಬರ ಎಲ್ಲ ಹಾಕಿ ಅದನ್ನು ಪೋಷಿಸ್ತಿರೋರು ಬಾಳಾಸಾಹೇಬ್ ಲೋಕಾಪುರ. ಅನೇಕ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರವಾಗಿ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕಮ್ಮಾರ್ ಅವ್ರನ್ನೂ ಕೂಡ ಅವರೇ ಕರ್ಕೊಂಡು ಬಂದರು. ಹೀಗಾಗಿ ಅವ್ರಿಗೆ ನಾನು ಮೇಲಿನ ಮೇಲೆ ತ್ರಾಸು ಕೊಡ್ತೀರಿ ಅನ್ನೋದಕ್ಕಿಂತನೂ ನಾವು ತ್ರಾಸು ಕೊಡೋಕ್ಕಿಂತ ಅವರೇ ಅದನ್ನು ಮೈ ಮೇಲೆ ಎಳ್ಕೋತಾರೆ. ಈ ಕಾಲೇಜಿಗೆ ಇಂಥವ್ರನ್ನ ಕರೆಸೋಣ್ರಿ, ಇಂಥವ್ರನ್ನ ಕರೆಸೋಣ್ರಿ ಅಂತ ಹೇಳ್ತಾರೆ. ಮೊನ್ನೆ ನಿಮಗೆಲ್ಲ ನೆನಪಿರ್ಬೋದು, ಇಲ್ಲಿಯವರೆಲ್ಲರಿಗೂ ಜಗದೀಶ್ ಶರ್ಮಾ ಸಂಪ ಅವ್ರದ್ದೊಂದು, ಅವರು ಲಿಂಗಸೂರಿಗೆ ಹೋದಾಗ ಕಾರ್ಯಕ್ರಮ ಅತಿಥಿಯಾಗಿ ಹೋಗಿದ್ರು. ಅಲ್ಲಿ ಒಂದು ವಾರದ ಕಾರ್ಯಕ್ರಮ ಇತ್ತು. 1 ವಾರ ಇತ್ತು, 10 ದಿವಸ ಇತ್ತು ಸರ್. 1 ವಾರ 7 ಡೇಸ್. ಇದಕ್ಕಲ್ಲಿ ಕೇಳಿ ಬಂದ ನಂತರ ನನ್ನ ಮುಂದೆ ಅವರು ವಿಚಾರ ಇಟ್ಟು, ಈ ರೀತಿ ಭಾಳ ಅದ್ಭುತ ಮಾತಾಡ್ತಾರೆ, ಅದಕ್ಕೆ ಅವ್ರನ್ನ ಕರೆಸೋಣ ಅಂತ. ಅವ್ರು ಹೇಳಿದ ಮುಗೀತು. ನಾನೇನು ಅವ್ರನ್ನ ಕೇಳಿರಲಿಲ್ಲ, ಯೂಟ್ಯೂಬ್ದಲ್ಲೂ ಓದಿರಲಿಲ್ಲ. ಕಾರ್ಯಕ್ರಮ ಮಾಡಿದ್ದೀವಿ, ನಮ್ಮಲ್ಲಿ 5 ದಿವಸ ಕಾರ್ಯಕ್ರಮ ಆಯಿತು. ಭಾಳ ಅದ್ಭುತ ಕಾರ್ಯಕ್ರಮ ಆಯಿತು. ಮುಖ್ಯ ಅವರು ಉಪನ್ಯಾಸಕರು ಬಂದವರು ಅದನ್ನು ಭಾಳ ಮೆಚ್ಚಿಕೊಂಡು, ಇಲ್ಲಿ ಇಷ್ಟು ಆಡಿಯನ್ಸು, ಮುಖ್ಯವಾಗಿ ಒಂದು ಸಲ ಬಂದು ಕೂತ ನಂತರ ಸುಮಾರು 1500 ಜನ ಆಡಿಯನ್ಸು, 1 ದಿವಸ 2 ದಿವಸ 2000 ಜನನೂ ಇತ್ತು. ಬಂದವ್ರು ಯಾರು ಕೊನೆ ತನಕನೂ ಎದ್ದು ಹೋಗ್ತಾ ಇರಲಿಲ್ಲ. ಆ ಡಿಸಿಪ್ಲಿನ್, ಆ ಶಿಸ್ತು ಬೆಂಗಳೂರಲ್ಲಿಯೂ ಈ ರೀತಿ ಆಡಿಯನ್ಸ್ ಹೋಗೋದು ಕಷ್ಟ ರೀ ಅಂತ ಅವ್ರು ಹೇಳೋದು. ಮುಗಿದ ನಂತರ ನನಗೆ ಬಾಳಾಸಾಹೇಬ್ರು ಕೇಳಿದರು, ಜಗದೀಶ್ ಸಂಪ ಅವ್ರ ಬಗ್ಗೆ ನಿಮಗೇನೂ ಗೊತ್ತಿರಲಿಲ್ಲ, ನಾನು ಹೇಳಿದ ಕೂಡಲೇ ನೀವು ಒಮ್ಮೆಲೆ ಕರೆಸ್ಲಿಕ್ಕೆ ಒಪ್ಪಿದ್ರೆ ಹೆಂಗೆ ಅಂತ ಕೇಳಿದೆ. ನಾವಂದರೆ ಸಾಹಿತ್ಯದ ಕ್ಷೇತ್ರದೊಳಗೆ ಮತ್ತು ಇಂಥ ಇದ್ರೊಳಗೆ ಬಾಳಾಸಾಹೇಬ್ ಲೋಕಾಪುರ ಅವ್ರು ನಂಬಲಿಲ್ಲ ಅಂದರೆ ಯಾರು ನಂಬೋದು? ನೀವು ಹೇಳಿದ ಮೇಲೆ ಮುಗಿದೋಯ್ತು, 100ಕ್ಕೆ 100 ನಂಬಿಕೆ. ಅದಕ್ಕೆ ನನ್ನ
ಕರೆಸೋಣ ಅಂತ ಹೇಳಿದ್ವಿ, ಮಾಡಿದ್ವಿ. ಈ ರೀತಿ ಅಥಣಿಯಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಚಟುವಟಿಕೆಗಳನ್ನು ಮತ್ತೊಮ್ಮೆ 52ರಿಂದ ನಮ್ಮಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಇದೆ. ದ ರಾ ಬೇಂದ್ರೆಯವರು ಸ್ಥಾಪನೆ ಮಾಡಿದಂಥ ಸಂಘ ಅದು. ಅದರದ್ದು 2005ರಲ್ಲಿ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಚನ್ನವೀರ್ ಕಣ್ವಿಯವರು, ಎಂ ಕಲಬುರ್ಗಿಯವರು, ಅನೇಕ ದಿಗ್ಗಜ ಸಾಹಿತಿಗಳನ್ನೆಲ್ಲ ಕರೆದಿದ್ದೀವಿ ನಾವು. ಮತ್ತು ಈ ಸಾಹಿತ್ಯ ಸಾಂಸ್ಕೃತಿಕ ಸಂಘದ ಮುಖಾಂತರವಾಗಿ ಅಥಣಿಗೆ ಶಿವರಾಮ್ ಕಾರಂತರು, ವಿ ಕೆ ಗೋಕಾಕರು, ಅನೇಕ ಜನ ದಿಗ್ಗಜ ಸಾಹಿತಿಗಳು ಇದೆಲ್ಲ ಬಂದೋಗಿದ್ದಾರೆ. ಆ ದೃಷ್ಟಿಯಿಂದ ಅಥಣಿಯನ್ನು ಮತ್ತೊಮ್ಮೆ ಸಾಹಿತ್ಯಿಕವಾಗಿ ಚಟುವಟಿಕೆ ಕೇಂದ್ರವಾಗಿ ಮಾಡೋದರಲ್ಲಿ ಬಾಳಾಸಾಹೇಬ್ರ ಪಾತ್ರ ದೊಡ್ಡದಿದೆ. ಇನ್ನೂ 20 ವರ್ಷ 30 ವರ್ಷ ಬಾಳಾಸಾಹೇಬರು ಇಲ್ಲಿ ಇದೇ ರೀತಿ ನಮ್ಮ ಅಥಣಿಯ ಸಾಹಿತ್ಯಿಕ ಚಟುವಟಿಕೆಯನ್ನು ಆ್ಯಕ್ಟಿವ್ ಮಾಡೋ ದೃಷ್ಟಿಯಿಂದ ಇದೇ ರೀತಿ ಅವರು ನಮ್ಮ ಜೊತೆಗೆ ಇರಲಿ ಮತ್ತು ಕಾರ್ಯಕ್ರಮವನ್ನು ಮಾಡ್ತಾ ಹೋಗಲಿ ಅಂತ ಒಂದು ಆಶಯ ಇಲ್ಲಿ ವ್ಯಕ್ತಪಡಿಸ್ತೀನಿ. ಈ 2 ಪುಸ್ತಕಗಳ ಬಿಡುಗಡೆ ಆಗಿದೆ, ಕೃಷ್ಣೆ ಹರಿದಳು ಮತ್ತು ದೇಹಿ. ಸುಮ್ಮನೆ ನನ್ನ ಮನಸ್ಸಿನ ಒಂದು ಮಾತು ಹೇಳ್ತೀನಿ ನಾನು. ಕೃಷ್ಣೆ ಹಿರಿಹೊಳೆ ಅಂತ ನಿಮ್ಮ ಪುಸ್ತಕದಾಗ ನೀವು ಬಿಡ್ತೀರಿ. ಹಿರಿಹೊಳೆ ಇಷ್ಟು ಸಣ್ಣ ರೂಮ್ನಾಗ ಕಟ್ಟಿ ಹಾಕೋದು ಹೆಂಗೆ ಸಾಧ್ಯ? ನಾ ಅವ್ರಿಗೆ ಕೇಳಿದೆ, ಕಾರ್ಯಕ್ರಮ ಎಲ್ಲಿ ಮಾಡ್ತೀರಿ? ಈ ಸಲ ಅವ್ರು ಈ ಕಾರ್ಯಕ್ರಮ ನಾನು ಭಾಳ ತಲೆ ಹಾಕಿಲ್ಲ. ಅವರೆಲ್ಲಿ ನೀವು ಬರ್ಬೇಕಂದ್ರೆ ಬರ್ಲಿಕ್ಕೆ ಒಪ್ಪಿದ್ದು ನಾನು. ಆದರೆ ಅವರು ಉಳಿದೆಲ್ಲ ಕಾರ್ಯಕ್ರಮ ಮಾಡೋದ್ರಾಗ ನಮ್ಮದು JEI ಸೊಸೈಟಿ ಮ್ಯಾಲಿಂದ ಹಾಲ್ನಾಗ ಅಥವಾ ಅವರಿಗೆ ನಮ್ಮ ರಾಜ್ಯ ಪ್ರಶಸ್ತಿ ಸಿಕ್ಕಾಗ ಅವ್ರದ್ದೊಂದು ಸನ್ಮಾನ ಕಾರ್ಯಕ್ರಮ ನಮ್ಮ JEI ಸೊಸೈಟಿ ನಮ್ಮದೇನು ಸಂಪಾವ್ರ ಕಾರ್ಯಕ್ರಮ ಆಯಿತು, ಅಲ್ಲೇ ಕಾರ್ಯಕ್ರಮ ಮಾಡಿದ್ವಿ. ಕೃಷ್ಣೆಯ ಹರಿವಿನ ಬಗ್ಗೆ ಇಟ್ಟು ಆಳವಾಗಿ ಅಧ್ಯಯನ ಮಾಡಿ ಮಾತಾಡೋರು ಈ ಕಾರ್ಯಕ್ರಮ ಮಾಡುವಾಗ ಇನ್ನೂ ಒಂದು ಸ್ವಲ್ಪ ವಿಶಾಲ ಹಾಲ್ನಲ್ಲಿ ಇನ್ನೂ ಒಂದು ಸ್ವಲ್ಪ ಜನ ಇದರ 4 ಪಟ್ಟು ಜನ ಸೇರಿಸಿ ಮಾಡೋದು ನನ್ನ ಇಚ್ಛೆ ಇತ್ತು. ನಾನು ಈ ಸಂಗತಿನ ಇಲ್ಲಿ ಹೇಳ್ತೀನಿ. ಯಾಕೋ ಈ ಸಲ ನಮ್ಮನ್ನು ಅವ್ರು ದೂರ ಇಟ್ಟರು, ನಮ್ಮ ವಿಶ್ವಾಸಕ್ಕೆ ತೊಗೊಳ್ಳಿಲ್ಲ. ನಾನು ಮಾಡಿದರೆ ಇನ್ನೂ ಇದನ್ನು ಸ್ವಲ್ಪ ನಾನು ಅರೇಜ್ ವರ್ಷವ್ರಿಗೆ ಅದೇ ಕೇಳಿದೆ, ನಮ್ಮಲ್ಲಿ ಯಾವ್ದಾರ ಹಾಲ್ನಾಗ ಇದಕ್ಕಿಂತ ಈ ಹಾಲ್ನಾಗ ಕೆಟ್ಟದ ಅಂತ ಹೇಳೋದಿಲ್ಲ, ಆದರೆ ಈ ಹಾಲಿಗೆ ಅದರದೇ ಆದಂಥ ಲಿಮಿಟ್ ಇದೆ. ಈ ಹಾಲ್ನಲ್ಲೂ ಕಾರ್ಯಕ್ರಮ ಈಗ ಫುಲ್ ಆಗಿದೆ, ನೀವೆಲ್ಲರೂ ಬಂದಿದ್ದೀರಿ, ಆಸಕ್ತರೇ ಬಂದಿದ್ದೀರಿ, ಇದೆಲ್ಲ ಒಳ್ಳೆಯ ಸಂಗತಿ. ಆದರೆ ಇನ್ನೂ ನಾನು ವಿಜಯವಾಡದಲ್ಲಿಯೂ ಕೃಷ್ಣೆಯ ಪಾತ್ರವನ್ನು ನೋಡಿದ್ದೀನಿ. ಅಲ್ಲಿ ನೋಡಿದ್ರದ್ದು ಸಮುದ್ರ ಥರ ಕಾಣಿಸ್ತದೆ, ಇಷ್ಟು ದೊಡ್ಡ 1 ಕಿಲೋಮೀಟ್ರ್ ಅಗಲದಷ್ಟು ಅದರ ಪಾತ್ರ ಇದೆ, ಕೃಷ್ಣೆಯ ಪಾತ್ರ. ಆಗಿದ್ದಾಗ ಕೃಷ್ಣೆಯ ತೀರದ ಶಿರಟ್ಟಿಯ ಗ್ರಾಮದ ಒಟ್ಟು ಗ್ರಾಮೀಣ ಬದುಕನ್ನು ಪೂರ್ತಿ ಈ ಕೃಷ್ಣೆ ಹರಿದಳು ಈ ಕಾದಂಬರಿ ಒಳಗೆ ಚೆನ್ನಾಗಿ ಕಟ್ಟಿಕೊಟ್ಟಾರೆ. ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದು, ನಾನು ಅವರ ಕಾದಂಬರಿ ನನಗೆ ಕೊಟ್ಟ ನಂತರ ಬರೀ ಗ್ಲಾನ್ಸ್ ಮಾಡಿದ್ದೆ. ಆದರೆ ಇವತ್ತು ಇಲ್ಲಿ ಮಾತಾಡೋದು ಅಂದ್ಕೊಳ್ಳೆ ನಾನು ಹೇಳಿದೆ, ಮೊನ್ನೆ ಬೆಂಗಳೂರು ಪ್ರವಾಸದೊಳಗೆ ಸಾಧಾರಣ 90% ಆ ಪುಸ್ತಕನ ಓದಿ ತೆಗೆದು ಅದರಲ್ಲಿರುವಂಥ ಪಾತ್ರಗಳು, ಅದರ ಹರವು, ಒಂದೊಂದೇ ಪಾತ್ರದ ಬಗ್ಗೆ ಮಾತಾಡ್ತಾ ಹೋದರು. ಈಗ ಇದರ ಬಗ್ಗೆ ವೀರೇಶ್ ಬಡಿಗೇರಿ ಅವ್ರು ಮಾತಾಡೋರು, ಕೃಷ್ಣ ಹರಿದ್ರು ನಿಮ್ಮ ಪರೀಕ್ಷೆ ಇದೆ, ಆದರೆ ಇನ್ನು ಎಷ್ಟು ಪಾತ್ರಗಳಿಗೆ ನೀವು ನ್ಯಾಯ ಕೊಡ್ತೀರಿ ಕಷ್ಟ, ಯಾಕಂದರೆ ಟೈಮು ಬಾಂಡ್ ಇದ್ರೊಳಗೆ ಮಾತಾಡೋದು. 15 ನಿಮಿಷದಾಗ ಕೃಷ್ಣೆಯ ತೀರದಲ್ಲಿ 1 ಕಿಲೋಮೀಟ್ರ್ ಸಹಿತ ನಡೀಲಿಕ್ಕೆ ಆಗೋದಿಲ್ಲ. ನೀವು ದೂರ ಎಲ್ಲ ಹೆಂಗೆ ನಡೀತೀರಿ ಅನ್ನೋ ಗೊತ್ತಿಲ್ಲ. ಆದರೆ ಅನೇಕ ಪಾತ್ರಗಳು ಅದರಲ್ಲಿ, ಗೌಡರು, ಗೌಡಸಾನಿ, ಇಂದ್ರಾಯಣಿ ಗೌಡತಿ, ಸಿದ್ದರಾಮ, ಪ್ರಕಾಶ, ಎಲ್ಲ ಪಾತ್ರಗಳನ್ನು ಕಟ್ಟಿಕೊಟ್ಟದ್ದು ಮುಖ್ಯ ಅಂದರೆ ಗ್ರಾಮೀಣ ಭಾಷೆಯ ಸೊಗಸು. ನನಗನ್ನಿಸ್ತದೆ ಬಹುಶಃ ಬೆಂಗಳೂರವ್ರಿಗೆ ಈ ಭಾಷೆ ತಿಳ್ಕೊಳ್ಳೋದು ಕಷ್ಟ ಆಗ್ತದೆ, ನಮಗೇನು ಕಷ್ಟ ಆಗೋದಿಲ್ಲ, ನಾವು ಇಲ್ಲೇ ಹುಟ್ಟಿ ಬೆಳೆದೀವಿ. ಆದರೆ ಭಾಷೆಯ ಸೊಗಸು ಮತ್ತು ಋತುಮಾನ ಬದಲಾದಾಗ ಮಳೆಗಾಲ ಇರಲಿ ಅಥವಾ ಬೇಸಿಗೆ ಕಾಲ ಇರಲಿ, ಆವತ್ತಿನಲ್ಲಿ ನಿಸರ್ಗದ ವರ್ಣನೆ ನೀವೇನು ಮಾಡಿದಿರಿ, ನಮಗೆ ಭಾರಿ ಪಸಂದ್ ಬಿತ್ತು. ನಿಸರ್ಗವನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತೀರಿ. ಮತ್ತು ಈ ಪುಸ್ತಕ ಓದ್ತಾ ಇರಬೇಕಾದ್ರೆ ನನಗನ್ನಿಸ್ತು, SL ಭೈರಪ್ಪನವರು ಮಂದ್ರ ಓದಿದ್ದೇನೆ. ಮಂದ್ರ ಕಾದಂಬರಿಯಲ್ಲಿ ಹಿಂಗೆ ಇಷ್ಟು ಪಾತ್ರಗಳು ಬರ್ತಾವೆ. ಆ ಎಲ್ಲ ಪಾತ್ರಗಳನ್ನು ಒಂದೇ ನ್ಯೂಕ್ಲಿಯಸ್ನಲ್ಲಿ ಇಟ್ಕೊಂಡು ಅದೆಲ್ಲನೂ ಪೂರ್ತಿ ಕಟ್ಟಿ ಕೊಡೋದು, ಕಟ್ಟಿ ಹಾಕೋದೇ ಇರೋದ, ಇದೇ ಕಾದಂಬರಿಕಾರನ ಒಂದು ಚಾಕಚಕ್ಯತೆ, ಅವರ ಚತುರತೆ. ಆ ಚಾತುರ್ಯವನ್ನು ನೀವು ಇದರಲ್ಲಿ ಭಾಳ ಚೆನ್ನಾಗಿ ನಿಭಾಯಿಸಿದೆ. ಇದರಲ್ಲಿ ಒಬ್ಬ ಹೆಣ್ಣುಮಗಳು ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕೆ ಅವನು ಕೊಲೆ ಮಾಡ್ತಾರೆ. ಇನ್ನೊಬ್ಬ ಹೆಣ್ಣುಮಗಳು ಮದುವೆ ಆಗಿ 20 ವರ್ಷದ ನಂತರ ಮತ್ತೊಬ್ಬನ ಬಗ್ಗೆ ಮೋಹಿತಾಗ್ತಾರೆ. ಅದೇ ದಿವಸ ಒಂದೇ ದಿವಸ ಊರೊಳಗೆ 2 ಹೆಣ ಬೀಳ್ತಾವೆ.
ಒಂದು ಕೊಲೆ ಆಗ್ತದೆ, ಇನ್ನೊಂದು ಸಾಮಾನ್ಯ ಸಾವು. ಈ ರೀತಿ ಒಂದೇ ದಿವಸದೊಳಗೆ ಮತ್ತೊಂದು ಇನ್ನೊಂದು ಮುಖ್ಯ ಅಂದರೆ ಯಾರಿಗೆ ಅತ್ಯಾಚಾರ ಆಗಿ ಕೊಲೆ ಮಾಡ್ತಾಳಲ್ಲ ದೇಸಾಯಿನ, ಅದು ಯಾವ ಕಾರಣಕ್ಕೆ ಮಾಡ್ತಾಳೆ ಅನ್ನೋದು ಅವ್ನು ಕೊಲೆ ಆದ ನಂತರ ಮುಂದೊಂದು 3-4 ಚಾಪ್ಟರ್ ನಂತರ ಅದು ಬಿಚ್ಕೋತ ಹೋಗ್ತದೆ. ಅಂದರೆ ಅದನ್ನು ಓದುಗರ ಮುಂದೆ ಅದನ್ನು ಬಿಚ್ಚಿಡೋದೇನೊಂದು ಕ್ರಮ ಇದೆಯಲ್ಲ, ಅದು ಭಾಳ ಅವನ ಮನಸ್ಸಿಗೆ ಹಿಡಿಸುವಂಥ ಕ್ರಮ ಇದೆ. ಇಷ್ಟೆಲ್ಲ ಆದ ನಂತರ ಕೊನೆಗೆ ಆ ಪುಸ್ತಕದ ಹೀರೋ ಪ್ರಕಾಶ್ ದಂಡಿಗೆ ಬಂದು ಗಾಂಧಿವಾದಿಯಾಗಿ ಅವಧೂತ ಸಂಪ್ರದಾಯಕ್ಕೆ ಹೋಗ್ಲಿಕ್ಕೆ ನೋಡ್ತಾನೆ. ಇದನ್ನು ನೋಡಿದ ತನಕ ನನಗೆ ನಮ್ಮ ಕಾಲೇಜ್ ಡೇಸ್ದೊಳಗೆ ಒಂದು ನಮ್ಮ ಭಾಳ ಫೇಮಸ್ ಫಿಲ್ಮ್ ಇತ್ತು, ನೀವು ಅನೇಕರು ನೋಡಿದ್ರಲ್ಲೂ ಗೊತ್ತಿಲ್ಲ, ದೇವಾನಂದ್ ಒಂದು ಗೈಡ್ ಅಂತ ಸಿನಿಮಾ ಇದೆ. ಗೈಡ್ ಸಿನಿಮಾ ಯಾರು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅದರೊಳಗೆ ನೃತ್ಯಗಾರ್ತಿಯನ್ನು ಮತ್ತೊಮ್ಮೆ ಜೀವನಕ್ಕೆ ತಂದು ಅವ್ನು ಗೈಡ್ ಎಲ್ಲನೂ ಮಾಡ್ತಾನೆ. ಇಷ್ಟೆಲ್ಲ ಮಾಡಿದ ನಂತರ ದಂಡಿಗೆ ಅದು ಆರ್ ಕೆ ನಾರಾಯಣದೊಂದು ಕಥೆ. ಕೊನೆಗೆ ಬಂದು ಅವನು ಆಧ್ಯಾತ್ಮಕ್ಕೆ ಹೋಗ್ತಾನೆ. ಆಧ್ಯಾತ್ಮಕ್ಕೆ ಹೋಗಿ ಅದ್ರೊಳಗೆ ಆತ್ಮ ಪರಮಾತ್ಮ ಆತ್ಮನ ಜೊತೆಗೆ ಮಾತಾಡೋದು ಇವೆಲ್ಲ ಸಂಗತಿ ಬರ್ತಾವೆ. ನನಗೆ ನಿಮ್ಮ ಪುಸ್ತಕ ಓದುವಾಗ ಕೊನೆಗೆ ಬಂದಾಗ ಸ್ವಲ್ಪ ಗೈಡ್ದು ನೆನಪಾಯ್ತು. ಈ ರೀತಿ ಕೊನೆಗೆ ಅವರು ಲೆಫ್ಟರೇ ಇರಲಿ ರೈಟರೇ ಇರಲಿ, ಕೊನೆಗೆ ಬಂದು ಇಷ್ಟೆಲ್ಲ ಹೇಳಿ ಕಾಮ ಪ್ರೇಮ ನಿಸರ್ಗ ಇದೆಲ್ಲನೂ ಹೇಳಿ ಕೊನೆಗೆ ಬಂದು ಆ ಹೀರೋನ ಮತ್ತು ಅಲ್ಲಿರುವಂಥ ಅಪ್ಪಣ್ಣನ ಇಬ್ಬರನ್ನೂ ತಂದು ಆಧ್ಯಾತ್ಮದ ಹಾದಿಗೆ ತಂದು ನಿಲ್ಲಿಸ್ತಾರೆ. ಹೀಗಾಗಿ ನಿಮ್ಮದು ಯಾವ ವಿಂಗಿದ್ರೂ ಸಹಿತ ನೀವು ನೇರವಾಗಿ ಭಾರತೀಯ ಒಂದು ಮೂಲ ನೆಲೆ ಏನಿದೆ ಅದನ್ನು ನೆಲೆ ಬಿಟ್ಟು ಇದರೊಳಗೆ ಬಿಟ್ಟು ಕೊಟ್ಟಿಲ್ಲ. ಇದನ್ನು ಮತ್ತೆ ದಂಡಿಗೆ ಅಲ್ಲೇ ತಂದು ಹಚ್ಚಿದ್ರಿ. ಅದ್ರ ಸಲುವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಇನ್ನೂ ಹಂಗೆ ಪೂರ್ತಿ ಓದಿಲ್ಲ, ಅದು ದೇಹಿ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಈಗ ದಳವಾಯಿ ಅವರು ಮಾತಾಡೋದನ್ನು ಕೇಳ್ತೀನಿ, ಈಗ ಆಮೇಲೆ ಓದ್ತೀನಿ. ಆದರೆ ಒಟ್ಟಿನಲ್ಲಿ ಈ 2 ಕಾದಂಬರಿಗಳ ಬಿಡುಗಡೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮತ್ತು ಮುಖ್ಯವಾಗಿ ಈ ರೀತಿಯ ಬರವಣಿಗೆಯನ್ನು ನಮ್ಮ ವಿದ್ಯಾರ್ಥಿಗಳು ಓದಬೇಕು. ನಾನು ನಮ್ಮ ಕಾಲೇಜಿನ ಯಾರು ಬಂದಾರಲ್ರಿ, ಜಿ ಎಮ್ ಕುಲಕರ್ಣಿ ಅವ್ರು ಬಂದಾರೆ, ಮತ್ತು ಯಾರಿದ್ದಾರೆ ಕಾಲೇಜಿನ ಲೆಕ್ಚರರ್ಸ್ ಕನ್ನಡದವ್ರು ಇದ್ದಾರೆ. ಇವೆರಡೂ ಕಾದಂಬರಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಹಚ್ಚಿ, ವಿದ್ಯಾರ್ಥಿಗಳದ್ದೇ ಇದರ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮ ಅಥವಾ ಇದರ ಬಗ್ಗೆ ಒಂದು ಸೆಮಿನಾರ್ ಮಾಡುವ ಒಂದು ಕ್ರಮ ನಮ್ಮ ಕಾಲೇಜಿನಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ 2 ಪುಸ್ತಕಗಳ ಬಿಡುಗಡೆಗೆ ನನ್ನನ್ನು ಕರೆದು ನನ್ನನ್ನು ಗೌರವಿಸಿದ್ದಕ್ಕಾಗಿ ಕೃಷ್ಣ ಹಾಗೆ ಹಿರಿಯ ಹೊಳೆನೋ ಹಂಗೆ ಈ ಕಾರ್ಯಕ್ರಮ ನಡೀತಾ ಇರೋದು 3 ದೊಡ್ಡ ಸಂಸ್ಥೆಗಳ ವೇದಿಕೆ. ಒಂದು ಸಾಹಿತ್ಯ ಸಾಂಸ್ಕೃತಿಕ ಸಂಘ, 75 ವರ್ಷದಷ್ಟು ಹಳೆಯ ಸಂಸ್ಥೆ. ಅದಲ್ಲದೆ 2ನೇದು ಕ್ರಿಯೇಟಿವ್ ಪುಸ್ತಕ ಮನೆ ಕಾರ್ಕಳ. ಈಗ ಕಾರ್ಕಳದಿಂದ ಅದಕ್ಕೋಸ್ಕರ ಇಲ್ಲಿ ಬಂದಾರಂದರೆ ಇದೊಂದು ಇದಕ್ಕೆ ಇಡೀ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಟೋಟಲ್ ಲಿಂಕ್ ಇದೆ. ಆ ನಂತರ ಪ್ರಾರ್ಥನಾ ವಿಜ್ಞಾನ ಪದವಿ ಪೂರ್ವ ಕಾಲೇಜು, ಈ 3 ದೊಡ್ಡ ಸಂಸ್ಥೆಗಳ ಆಶ್ರಯದಲ್ಲಿ ಪುಸ್ತಕದ ಬಿಡುಗಡೆ ನಡೀತಾ ಇದೆ. ಈ ದೃಷ್ಟಿಯಿಂದ ಇದೊಂದು ಭಾಳ ಮಹತ್ವದ ಕಾರ್ಯಕ್ರಮ. ಅಥಣಿ ನಗರದ ದೃಷ್ಟಿಯಿಂದ ಮತ್ತು ಸಾಹಿತ್ಯದ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ಈ ಪುಸ್ತಕಗಳ ಓದು ನಡಿಬೇಕು. ಮತ್ತು ಕೊನೆಗೆ ಒಂದು ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಾನು. ಬಾಳಾ ಸಾಹೇಬರು ಇವತ್ತು ನಿವೃತ್ತಿ ಜೀವನ ನಡೆಸ್ತಾರೆ. ಹಿಂಗಾಗಿ ಬರಲಿಕ್ಕೆ ಸಾಕಷ್ಟು ಸಮಯ ಇದೆ. ಉಳಿದು ಎಲ್ಲನೂ ಬಿಟ್ಟು ಅವ್ರು ಎಷ್ಟು ಬರೀತಾರೋ ಆ ಬರವಣಿಗೆ ಎಲ್ಲ ಪುಸ್ತಕಗಳು ಪ್ರಕಟ ಆಗಲಿ. ಮತ್ತು ಅವ್ರನ್ನ ಮುಂದಿನ ಸಲ ನಿಮ್ಮ ಮುಂದಿನ ಪುಸ್ತಕ ಪ್ರಕಟ ಆಗುವಾಗ ನಮಗೆ ಸ್ವಲ್ಪ ಮೊದಲು ತಿಳಿಸ್ರಿ. ಆ ಕಾರ್ಯಕ್ರಮ ಹ್ಯಾಂಗೆ ಮಾಡೋದು ನಾವು ಮಾಡ್ತೀವಿ, ನೀವು ಬರೀ ಪುಸ್ತಕ ಬರೆಯೋ ಕೆಲಸ ಅಷ್ಟೇ ಮಾಡಿ, ಉಳಿದೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾ ಅವರಿಗೆ ದೀರ್ಘ ಆಯುಷ್ಯ, ಆರೋಗ್ಯ ಮತ್ತು ಇದೇ ರೀತಿಯ ಚಿಂತನಾ ಕ್ರಮ, ಬರವಣಿಗೆ ಇದೆಲ್ಲನೂ ಭಗವಂತ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇಲ್ಲಿ ಮಾತಾಡ್ಲಿಕ್ಕೆ ಬಂದಂಥ ದಳವಾಯಿ ಅವರಿಗೆ, ಬಡಿಗೇರವರಿಗೆ ಮತ್ತು ಪ್ರಾರ್ಥನಾ ಕಾಲೇಜಿನ ಪ್ರಾಚಾರ್ಯರಿಗೆ, ಕಾರ್ಕಳದ ರಾಘವೇಂದ್ರ ಅವರಿಗೆ ಎಲ್ರಿಗೂ ಇನ್ನೊಂದು ಸಲ ಒಂದು ಅಭಿನಂದನೆಗಳನ್ನು, ಅಭಿಷ್ಟ ಚಿಂತನೆಯನ್ನು ಮಾಡ್ತಾ ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೀನಿ. ನಮಸ್ಕಾರ.